ತಾಲೂಕಿನ ಬುರನಕಿ ಗ್ರಾಮದ ಅಂಗನವಾಡಿ ಸಹಾಯಕಿಯ ದರ್ಬಾರ್. ಬುರನಕಿ ಗ್ರಾಮದ ಅಂಗನವಾಡಿ ಸಹಾಯಕಿಯೊಬ್ಬಳು ಅಂಗನವಾಡಿಯಲ್ಲಿ ಮಕ್ಕಳಿಗಾಗಿ ಬಂದಂತಹ ದವಸ ಧಾನ್ಯಗಳನ್ನು ತನ್ನ ಗಂಡನ ಕೈಯಲ್ಲಿ ಕೊಟ್ಟು ಕಳುಹಿಸುವಾಗ ಸ್ಥಳೀಯ ಗ್ರಾಮಸ್ಥರಾದ ಮಹೇಶ್ ಪಾಟೀಲ್ ಅವರು ತಡೆ ಹಿಡಿದು ಆತನನ್ನು ವಿಚಾರಣೆ ಮಾಡಿ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕು ಮತ್ತು ಇವರ ಮೇಲೆ ಕಾನೂನು ಕ್ರಮ ಆಗಬೇಕೆಂದು ಸ್ಥಳೀಯ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರು. ಅದರಂತೆ ಸಾರ್ವಜನಿಕರೆಲ್ಲರೂ ಸೇರಿ ಅಂಗನವಾಡಿ ಸಹಾಯಕಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದನ್ನ ಕಂಡು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಂಗನವಾಡಿಗೆ ಭೇಟಿ ನೀಡಿ ನಡೆದ ಘಟನೆಯ ಬಗ್ಗೆ ವಿಚಾರಿಸಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಎಚ್ಚರಿಕೆ ನೀಡಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ರಿಪೋರ್ಟ್ ಮಾಡುತ್ತೇನೆ ಎಂದು ಸಾರ್ವಜನಿಕರಿಗೆ ತಿಳಿಸಿದರು. ಆರೋಪಿ ಅವ್ರು ಯಾಕಂತಾರೆ ಇವರಲ್ಲ ಕೊಟ್ಟು ಕಳ್ಸೋರು ಇವರಲ್ಲ ಅವ್ರೇನ ಅವ್ರ ಆರೋಪ ನೀವು ಸ್ಟೇಟ್ಮೆಂಟ್ ಕೊಡ್ರಿಲ್ಲ. ನನ್ನ ಗೈರ ಹಾಜರಿ ಒಳಗೆ ಇಂತ ಆಗೈತಿ, ಇದಕ್ಕೆ ಯಾರು ಹೊಣೆಗಾರ ನೀವು ಹೇಳ್ರಿ. ಮತ್ ಇಷ್ಟರ ಮೊದಲು ನೀವು ಎಷ್ಟು ಆಗಿರ್ಬೇಕು ಹೇಳ್ರಿ, ಅದೇ ಹೇಳ್ರಿ. ಮತ್ ನಿಮ್ ರೆಸ್ಪಾನ್ಸಿಬಿಲಿಟಿ ಆಯ್ತೋ ಇಲ್ಲೋ, ಚಾವಿ ಅವ್ರ ಕಡೆ ಯಾಕೆ? ನಿಮ್ದು ಟೀಚರ್ ಅದೇರಿ ನೀವು, ಚಾವಿ ಅಂಗನವಾಡಿ ಸಹಾಯಕಿ ಚಾವಿ ಹಾಕಿದ ಬಳಕ ಚಾವಿ ಯಾರ ಕಡೆ ಕೊಡ್ಬೇಕದು? ಯಾರಿಗೆ ಸೇರ್ಬೇಕು ಚಾವಿ ಹೇಳ್ರಿ ನೀವು? ಬಟ್ ನೀವು ಹಿಂಗ ಆಗತ್ತದ ರಿಪೋರ್ಟ್ಸ್ ನಿಮ್ಗೂ ಬಂದಾವಿಲ್ಲೋ ರೀ. ಇತರ ಮೊದಲ ನಿಮ್ಮ ಕಿವಿಗೆ ಬಿದ್ದೈತೋ ಇಲ್ಲೋ ಅಷ್ಟೇ ಹೇಳ್ರಿ. ನೀವು ಬಿದ್ದೈತೋ ಇಲ್ಲೋ ಮಾಡಿಲ್ರಿ, ಕರೆಕ್ಟ್ ನಿಮ್ ಕಿವಿಗೆ ಬಂದಾವೋ ಇಲ್ಲೋ ಹೇಳ್ರಿ. ಬಂದಾವಿಲ್ಲ ಮತ್ ನೀವು ಅವ್ರ ಕಡೆ ಚಾವಿ ಕೊಡೋ ಅಂತ ನಿಮ್ಗೆ ನೈತಿಕ ಏನಿದೆ ಐತಿ ಜವಾಬ್ದಾರಿ ಹೇಳ್ರಿ. ನೀವು ಸ್ವಲ್ಪ ಇಲ್ಲಿ ಕಾಟ ಐತ್ರಿ, ಒಳಗಿಟ್ಟಿನ ಚಾವಿ ಹಾಕೊಂಡೆ ರಾತ್ರಿ ಇಲ್ಲಿ ಕಡ್ದ ಹಾಳು ಮಾಡಾಕ. ಇಲ್ಲಿ ಓಪನ್ ಪ್ಲೇಸ್ ಒಳಗೆ ಸ್ವಲ್ಪ ಬೇಕಾಗಿರ್ತಾರ, ರಾತ್ರಿ ಬರ್ತಾವ್ರಿ, ಅದ ಸೇಫ್ಟಿಯಾಗಿ ಇರೋದೈತಿ. ಮತ್ ನಾವ್ ಬಂದ ತಕ್ಷಣ ಅದನ್ನ ಇಟ್ಕೊಳ್ಳೋದಿಲ್ಲ, ಲಗ್ನ ಇಷ್ಟು ಮಾಡಿ ಖಾಲಿ ಮಾಡ್ತೇನೆ ನಾ. ಬರೋಬರ್ ನೀವು ಮಾಡ್ತೀರಿ. ಮತ್ತೆ ಈಗ ಇದು ಡೋರ್ ನಾನು ಚಾವಿ ಹಾಕೊಂಡು ಈಗ ನೀವು ಮಂದಿಗೆ ಹಂಚಿ ರಿಸೀವ್ ಮಾಡಿದ್ದ ಏನ್ರ ನಿಮ್ ಕಡೆ ಲಿಸ್ಟ್ ಐತ್ರಿ? ಆಗೇತ್, ಈಗ ಆಲ್ರೆಡಿ ಡಿಸ್ಪ್ಯಾಚ್ ಆಗೇತ್ರಿ ಎಲ್ಲರಿಗೂ. ಕೊಡೋದು ಇದ್ದಾಗೂ ಹೆಂಗ್ ಹೋಯ್ತಾರು ಹೇಳಿದೆ ನಾನು. ಅದ್ ಹೇಳಿ ಮೊದಲು ಮಾಡ್ಬೇಕು. ನಾನು ಉಳ್ದಿದ್ದು ಸ್ವಚ್ಛ ಮಾಡಿ ಹುರಿದ ಡಬ್ಬೆ ತುಂಬಿಡುವ. ನೋಡ್ರಿ, ಅದು ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಯಾರು ಕಡು ಬಡವ್ರು ಅದಾರ ಅವ್ರಿಗೆ ಕೊಡ್ರಿ, ಬ್ಯಾಡ ಅನ್ನೋಂಗಿಲ್ಲ. ಬಟ್ ಅದ ಹಂಚಿಕೆ ಆಗೋಕ್ಕಿಂತ ಮುಂಚೆ ನೀವು ಒಯ್ಯಾತೇನೆ ಅಂದ್ರೆ ಇತರ ಅರ್ಥ ಏನ?